ನಮ್ಮ ನಂಜನಗೂಡು ತಾಲೂಕು, ಗ್ರಾಮ ಬಂದು ಮಹದೇವನಗರ ಅಂತ. ಮಹದೇವನಗರ ಹುಲ್ಲಳ್ಳಿ ಹೋಬಳಿ ನೋಡಿ, ಹುಲ್ಲಳ್ಳಿ ಹೋಬಳಿ ಮಹದೇವನಗರ ನಂಜನಗೂಡು ತಾಲೂಕಲ್ಲಿ ಇದ್ದೀವಿ. ಭೂಗಳ್ರ ಅಟ್ಟಹಾಸ ಬಡವರ ಮೇಲೆ, ಗ್ರಾಮಸ್ಥರ ಮೇಲೆ ಯಾವ ಥರ ಭೂಗಳ್ರ ಅಟ್ಟಹಾಸ ಐತೆ ಅಂತ ತೋರಿಸ್ತೀನಿ ಬರ್ರಿ. ಈ ಗ್ರಾಮದಲ್ಲಿ ಸರ್ವೆ ನಂಬರ್ 39 125 ಹಾಕಿದ್ದಾರೆ. ಸರ್ವೆ ನಂಬರ್ 39 ಮಡುವಿನಹಳ್ಳಿ ಸರ್ವೆ ನಂಬರ್ ಬರುತ್ತೆ ನೋಡಿ. ಈ ಜಾಗನ ಸರ್ಕಾರದವ್ರು ಏನು ಮಾಡ್ತಾರೆ, ಸರ್ವೆ ಮಾಡಿ ಈ ಜಾಗನ ಒತ್ತುವರಿ ಯಾರೂ ಮಾಡಬಾರ್ದು. ಈ ಜಾಗಕ್ಕೆ ಸರ್ಕಾರಕ್ಕಂತ ಬಿಟ್ಟು ಮೀಸಲಿಟ್ಟಿರೋವಂಥದ್ದು ಮತ್ತು ಗ್ರಾಮಸ್ಥರಿಗಂತ ಬಿಟ್ಟು ಮೀಸಲಿಟ್ಟಿರೋವಂಥದ್ದು. ಇಲ್ಲಿ ಬೋವಿ ಸಮುದಾಯದ ಜನ ಸುಮಾರು ಜನ ಅಂತ್ಯ ಸಂಸ್ಕಾರ ಮಾಡ್ಕೊಳ್ಳೋದಕ್ಕೆ ಇಟ್ಟಿರೋಂಥ ಮೀಸಲಿಟ್ಟಿರೋಂಥ ಜಾಗ ಈ ಜಾಗ. ಈ ಜಾಗನ ಒಬ್ಬ ಅವನು ಶಿವ ಮತ್ತು ವಿಠಲ ಅನ್ನೋನು ಅಣ್ಣ ತಮ್ಮಂದು. ಶಿವ ಮತ್ತು ವಿಠಲ ಅನ್ನೋರು ಏನು ಮಾಡ್ತಾರೆ ಅಂದರೆ ಇದಿಷ್ಟು ಜಾಗನ ಒತ್ತುವರಿ ಮಾಡ್ಕೊಳ್ತಾರೆ. ಅವ್ರ ಹೆಸರಲ್ಲಿ 7 ಎಕರೆ ಜಮೀನು ಇರ್ತೈತೆ. ಸರ್ಕಾರದವ್ರು ಬಂದು ಬೋರ್ಡ್ ಹಾಕಿ ಸರ್ಕಾರದವ್ರು ಬಂದು ಒತ್ತುವರಿ ತೆರವು ಮಾಡಿಕೊಟ್ರು. ಈ ಇಷ್ಟು ಜಾಗನ ಒತ್ತುವರಿ ಮಾಡಿಕೊಂಡು ಬೋವಿ ಸಮುದಾಯದವ್ರಿಗೆ ಮತ್ತು ದಲಿತ ಸಮುದಾಯದವ್ರಿಗೆ ಈ ಊರಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಬಿಡ್ತೀರಾ, ಸ್ಮಶಾನ ಒತ್ತುವರಿ ಮಾಡಿಕೊಂಡು ಈ ಥರ ಬೆಳೆ ಬೆಳ್ಕೊಂಡಿರುವಂಥದ್ದು. ಈಗ ಯಾರಾದರೂ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಾಗ ಅಂಥ ವ್ಯಕ್ತಿಗಳ ಮೇಲೆ ಕಾನೂನಾತ್ಮಕವಾಗಿ ಸರ್ಕಾರಿ ಅಧಿಕಾರಿಗಳೇ FIR ಮಾಡಬೇಕು. ಸರ್ಕಾರಿ ಅಧಿಕಾರಿಗಳೇ ಬಂದು ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಬೋರ್ಡ್ ಕಿತ್ತಾಕಿ ಈ ಥರ ಬೆಳೆ ಬೆಳೆಯುವಂಥ ಕೆಲಸ ಮಾಡ್ತಾ ಇರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ 20ನೇ ತಾರೀಕು ಒಳಗೆ ಏನು ನಮ್ಮ ಹುಲ್ಲಳ್ಳಿ ಹೋಬಳಿ ಅಧಿಕಾರಿಗಳು RI DTಗಳು ಇವರೆಲ್ಲ ಯಾರಿದ್ದಾರೋ ಇವರು ಬಂದು ಈ ಕೂಡಲೇ ಈ ಜಾಗನ ಒತ್ತುವರಿ ಯಾವನು ಮಾಡ್ಕೊಂಡಿದ್ದಾನೋ ಅವನ್ನ ಅರೆಸ್ಟೇ ಮಾಡಬೇಕು. ಜೈಲ್ಗಳ ಇದಲ್ಲ, ಏನು ಕಂಪ್ಲೇಂಟ್ ಕೇಸ್ ಮಾತ್ರ ರಿಜಿಸ್ಟರ್ ಮಾಡೋದಲ್ಲ, ಅರೆಸ್ಟೇ ಮಾಡಬೇಕು. ಇಲ್ಲಾಂದರೆ ನಾವು ಹೆಂಗೋ 15ನೇ ತಾರೀಕು ಕಾಲ್ನಡಿಗೆ ಜಾಥಾ ಮಾಡ್ತಾಯಿದ್ದೀವಿ. 20ನೇ ತಾರೀಕು ಇದೇ ಜಾಗದಲ್ಲಿ ಕುತ್ಕೊಂಡು ಪೆಂಡಲ್ ಹಾಕ್ಕೊಂಡು ಹೋರಾಟ ಮಾಡ್ತೀವಿ. ಏನಕ್ಕೆ? ದಲಿತರಿಗೆ ಮಶಾನ ಉಳಿಸೋದಕ್ಕೆ. ಇಲ್ಲಿರೋಂಥದ್ದೆಲ್ಲ ಬೋವಿ ಸಮುದಾಯದವ್ರು. ನೀವು ಬರೋ ಮೇಲೆ ಈ ಕಡೆ ಬರ್ರಿ, ಗ್ರಾಮಸ್ಥರು ಬರ್ರಿ, ಬೋವಿ ಸಮುದಾಯದವರೆಲ್ಲಿ ಸಂಸ್ಕಾರ ಮಾಡ್ತಾ ಇದ್ದೀವಿ. ಬರ್ರಿ ಬೋವಿ ಸಮುದಾಯದವರೆಲ್ಲಿ ಅಂತ ಸಂಸ್ಕಾರ ಮಾಡ್ತಾ ಇದ್ದೀವಿ. ಇದೆ ಸರ್, ಇದೆ ಎಲ್ಲಾ ಸಮುದಾಯದವ್ರು ಬಿಡು, ಅವ್ನಿಗೆ ಬೆಳೆ ಆಗಲ್ಲ ಅಂತ ಹೇಳಿ ಚರಂಡಿ ತೆಗಿಸಿರೋ ಅದು ವಿಡಿಯೋ ಐತೆ, ಅದನ್ನೆಲ್ಲ ಅತ್ತವನಿಂದ ತೆಗಿಸ್ಕೊಂಡಿದ್ದು ಎಲ್ಲಾನು ಬಂದ್ ಮಾಡ್ಬಿಟ್ಟಿದ್ದಾನೆ ಸರ್. ಇವಾಗ ನೋಡಿ ಇದೆಲ್ಲ ಅಕ್ರಮ. ಅವನ ಜಮೀನಲ್ಲಿ ನೀರು ಬರಲ್ಲ ಅಂತ ಹೇಳಿ ಅಕ್ರಮ ಹೋಗಿ KEBನ ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು? ತಂದೆ ಕಾಯ್ತಾ ಇದಾರ. ಸರ್ಕಾರಿ ಜಾಗ ಸರ್ಕಾರಿ ಬೋರ್ಡ್ ಹಾಕಿದ್ರು, ಸರ್ಕಾರಿ ತಹಸೀಲ್ದಾರ್ ಅವ್ರು ಹಾಕಿರೋಂಥ ಬೋರ್ಡ್ನ RIVA ನೀವೇನು ಸೆಕ್ರೆಟರಿಗಳಿದ್ದೀರೋ ನೀವು ಉಳಿಸ್ಕೊಳ್ಳೋದು ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಏನಕ್ಕೆ ಕೆಲಸ ಮಾಡಬೇಕು? ಈಗ ತಹಸೀಲ್ದಾರ್ ಅವರೇ ಖುದ್ದು ಗ್ರಾಮಕ್ಕೆ ಬಂದು ಈ ಜಾಗ ಉಳಿಸಿದಾರಲ್ಲ, ಅವ್ನು ಯಾವನೋ ಒತ್ತುವರಿ ಮಾಡ್ಕೊಂಡಿರೋನ್ ಮೇಲೆ FIR ಮಾಡಬೇಕಲ್ಲ, ನೀವು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಲ್ಲ. ಯಾಕೆ ಮಾಡಿಲ್ಲ ನೀವು? ಇಲ್ಲಿ ಬರೀ ಬೋವಿ ಸಮುದಾಯದವ್ರು ಮಾತ್ರ ಅಲ್ಲ, ಎಲ್ಲ ಸಮುದಾಯದವ್ರಿಗೂ ಸ್ಮಶಾನ ಆಗಬೇಕು, ಎಲ್ಲ ಸಮುದಾಯದವ್ರಿಗೂ ಈ ಭೂಮಿ ಸಿಗಬೇಕು ಅಂತೇಳ್ಬಿಟ್ಟು ಸರ್ಕಾರಿ ಅಧಿಕಾರಿಗಳೇ ತಹಸೀಲ್ದಾರ್ ಅವರೇ ಬಂದು ಖುದ್ದು ಜಾಗನ ಬಿಡಿಸ್ಬಿಟ್ಟು ಹೋದ್ರೆ ಅವ್ನು ಯಾರೋ ಇಬ್ಬರು ವಿಠಲ ಶಿವ ಅನ್ನೋರು ಅಣ್ಣ ತಮ್ಮಂದ್ರು ಬಂದು ಇದಿಷ್ಟು ಜಮೀನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊತಾರಂದ್ರೆ ಯಾಕೆ ಬಿಡಬೇಕು? ಈ ಕೂಡಲೇ ನೀವು ಅವನ ಮೇಲೆ FIR ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಜಾಗನೆಲ್ಲ ಉಳಿಸಿಲ್ಲ ಅಂದರೆ 20ನೇ ತಾರೀಕು ಇದೇ ಜಾಗದಲ್ಲಿ ನಿಂತ್ಕೊಂಡು ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.